ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಅವಲಕ್ಕಿ ಮತ್ತು ಮೆಂತ್ಯ ಸೊಪ್ಪಿನ ವಡೆ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ನೈಟ್ ಊಟಕ್ಕೆ ಮತ್ತು ಬೆಳಗ್ಗೆ ಟಿಫಿನ್ಗೆ ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ ಈ ವಡೆ. ನೋಡಿ, ಫಸ್ಟ್ಗೆ ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ದಪ್ಪ ಅವಲಕ್ಕಿನ ಹಾಕ್ತಾಯಿದ್ದೀನಿ. ನಾನು ದಪ್ಪ ಅವಲಕ್ಕಿನ ಸೇರಿಸ್ತಾ ಇದ್ದೀನಿ. ತೆಳ್ಳ ಅವಲಕ್ಕಿನೂ ತೊಗೋಬೋದು. ನೋಡಿ, ಈಗ ಅವಲಕ್ಕಿಗೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದು 2-3 ಸಾರಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ತೊಳಿತಾ ಇದ್ದೀನಿ ನಾನು. ಒಂದು 2-3 ಸಾರಿ ತೊಳಿರಿ. ಆನಂತರ ಸ್ವಲ್ಪ ನೀರು ಹಾಕ್ಬಿಟ್ಟು ಅವಲಕ್ಕಿ ಮುಳುಗೋಷ್ಟು ನೀರು ಹಾಕ್ಬಿಟ್ಟು ನೆನೆ ಇಟ್ಟಿದ್ದೀನಿ. ಆನಂತರ ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು 2 ಹಸಿಮೆಣ್ಸಿಕಾಯಿನ ಮಿಕ್ಸಿ ಜಾರಲ್ಲಿ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಸಿಪ್ಪೆ ತೆಗೆದುಬಿಟ್ಟು ಬೆಳ್ಳುಳ್ಳಿನ ಸೇರಿಸ್ತಿದ್ದೀನಿ. ಸ್ವಲ್ಪ ಸಾಸಿವೆನೂ ಹಾಕ್ತಾಯಿದ್ದೀನಿ. ಇದನ್ನು ರುಬ್ಕೊಂಬರೋಣ. ಇವಾಗ ಚೆನ್ನಾಗಿ ರುಬ್ಕೋಬೇಕು, ತರಿಯಾಗಿ. ನೋಡಿ, ಇವಾಗ ರುಬ್ಬಿದ್ದೀನಿ ನಾನು. ನೋಡಿ, ಇವಾಗ ಅವಲಕ್ಕಿ ಕೂಡ ನೆಂದಿದೆ. ಈ ಥರ ನೆನಿಬೇಕು. ನೋಡಿ, ಈ ಥರ ಚೆನ್ನಾಗಿ ನೆನಿಬೇಕು. ಕೈಯಲ್ಲಿ ಇದು ಮಾಡಿದರೆ ಪ್ರೆಸ್ ಆಗಂಗೆ ಇರಬೇಕು. ನೋಡಿ, ಇವಾಗ ಇದೇ ಜಾರ್ಗೆ ಅವಲಕ್ಕಿನ ಸೇರಿಸ್ಕೊಂಡು ಮತ್ತೆ ರುಬ್ಕೊಂಬರೋಣ. ಅಷ್ಟು ಅವಲಕ್ಕಿನ ಸೇರಿಸಿದ್ದೀನಿ ನಾನು. ಒಂದು ಬೌಲ್ ಅವಲಕ್ಕಿ ತೊಗೊಂಡಿದ್ನಲ್ಲ, ಅದನ್ನು ಸೇರಿಸ್ಕೊಂಡು ರುಬ್ಕೊಬಂದಿದ್ದೀನಿ. ನೋಡಿ, ಇವಾಗ ಅದು ರುಬ್ಕೊಂಡಿರೋ ಮಿಶ್ರಣನ ಒಂದು ಬೌಲ್ಗೆ ಸೇರಿಸ್ತಾ ಇದ್ದೀನಿ. ಆನಂತರ ಚಿರುಟಿ ರವನ ಸೇರಿಸ್ತಾ ಇದ್ದೀನಿ. ದಪ್ಪ ರವೆನೂ ತೊಗೋಬೋದು. ನಾನು ಚಿರುಟಿ ರವನ ಸೇರಿಸಿದ್ದೀನಿ. ಈಗ ಸ್ವಲ್ಪ ಒಂದು 2 ಸ್ಪೂನಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ನೋಡಿ, ಇವಾಗ ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ ನಾನು. ಇದನ್ನು ಕಟ್ ಮಾಡಿಕೊಂಡು ಸೇರಿಸ್ಕೋಬೇಕು. ಚೆನ್ನಾಗಿ ತೊಳಿರಿ. ಫಸ್ಟು ಸೊಪ್ಪನ್ನ ತೊಳೆದ್ಬಿಟ್ಟು ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳಿ. ನೋಡಿ, ಇವಾಗ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕಿದ್ದೀನಿ ನಾನು. ಪ್ಲೀಸ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಾರ್ದ ವೀಡಿಯೋ ನೋಡ್ತಿರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಾ ಇರೋರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಇವಾಗ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಮಕ್ಕಳಂತರೂ ಮೆಂತ್ಯ ಸೊಪ್ಪು ತಿಂತಾನೆ ಇರಲ್ಲ. ಈ ಥರ ಮಾಡಿಕೊಟ್ರಂತರೂ ಇಷ್ಟಪಟ್ಟು ತಿಂತಾರೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಕೈಯಲ್ಲೇ ಮಾಡ್ಕೊಳ್ಳಿ. ಸ್ಪೂನಲ್ಲಿ ಚೆನ್ನಾಗಿ ಬರೋದಿಲ್ಲ. ನೋಡಿ, ಈ ಥರ ಮಿಕ್ಸ್ ಮಾಡಿ ಇಟ್ಕೋಬೇಕು. ಒಂದು 5 ನಿಮಿಷ ಇದನ್ನು ನೆನೆಯೋಕ್ಕೆ ಬಿಡೋಣ. ರವೆ ಹಾಕಿರ್ತೀವಲ್ಲ, ಒಂದು 5 ನಿಮಿಷ ನೆಂದರೆ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಗ್ಯಾಸಿನ ಮೇಲ್ಗಡೆ ಒಂದು ಕಡಾಯಿನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ನೋಡಿ, ಇವಾಗ ಹಿಟ್ಟನ್ನು ಕೂಡ ನೆನ್ಕೊಂಡಿದೆ. ಯಾವ ಥರ ಆಗಿದೆ ನೋಡಿ. ಈ ಥರ ಆದಮೇಲೆ ಕೈಗೆ ಸ್ವಲ್ಪ ನೀರನ್ನ ಹಚ್ಕೊಂಡು ಈ ಥರ ವಡೆ ತಟ್ತೀವಲ್ಲ, ಆ ಥರನೇ ತಟ್ಕೊಂಡು ಹಾಕಬೇಕು. ಮಸಾಲೆ ವಡೆ ಯಾವ ಥರ ಮಾಡ್ತೀವಲ್ಲ ಅದೇ ಥರನೇ ತಟ್ಕೋಬೇಕು. ತೀರಾ ತೆಳ್ಳಗೂ ತಟ್ಕೋಬೇಡಿ, ತೀರಾ ದಪ್ಪಗೂ ತಟ್ಕೋಬೇಡಿ. ಮೀಡಿಯಮ್ ಸೈಜಲ್ಲಿ ತಟ್ಕೊಂಡು ನೋಡಿ, ಇವಾಗ ಎಣ್ಣೆಲಿ ಹಾಕ್ತಾಯಿದ್ದೀನಿ ನಾನು. ಮಕ್ಳಿಗಂತೂ ತುಂಬ ಇಷ್ಟ ಆಗಿಬಿಡುತ್ತೆ ಇದು ರೆಸಿಪಿ. ನೀವು ಒಂದ್ಸರಿ ಟ್ರೈ ಮಾಡಿ, ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಅದೇ ಥರನೇ ಹಾಕ್ತಾಯಿದ್ದೀನಿ ಮತ್ತೆ ಒಂದೆರಡು ವಡೆ. ನೋಡಿ, ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನು ಕೆಂಪು ಬಣ್ಣ ಬರೋ ತನಕ ಬೇಯಿಸ್ಕೊಳ್ಳಿ. ತುಂಬ ಟೇಸ್ಟಿಯಾಗುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ. ನೋಡಿ, ಇವಾಗ ಆ ಕಡೆ ಈ ಕಡೆ ಟರ್ನ್ ಮಾಡ್ಕೊತ ಬೇಯಿಸ್ಕೊಳ್ಳಿ. ಬೇಗನೆ ಬೆಂದೋಗುತ್ತೆ. ಭಾಳ ಟೈಮ್ ಹಿಡಿಯೋದಿಲ್ಲ ಈ ವಡೆ. ನೋಡಿ ಎಷ್ಟು ಬೇಗನೆ ಬೆಂದೋಗಿದೆ ಅಂತಂದು. ನೋಡಿ, ಈ ಥರ ಬೆಂದರೆ ಸಾಕು. 1 ಕಪ್ಪು ಅವಲಕ್ಕಿಗೆ ಅರ್ಧ ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ. ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಒಂದು ತಟ್ಟೆಗೆ ಎತ್ತಿಟ್ಕೊತಾ ಇದ್ದೀನಿ ನಾನು. ಬಂದಿದೆ ನೋಡಿ. ಫೈನಲ್ ಆಗಿ ಈ ಥರ ಬಂದಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನೋಡಿದವ್ರಿಗೆಲ್ಲರಿಗೂ ಧನ್ಯವಾದಗಳು.